ಈಗ ಅಮೌಂಟ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ನಾನು ಯಾವ್ದಕ್ಕೂ ಸೀರೆ ಕಂಪೇರ್ ಮಾಡಿ ಚಿನ್ನಕ್ಕೆ ಕಂಪೇರ್ ಮಾಡಿ ಅಂತ ಹೇಳೋದಿಲ್ಲ. ಎಷ್ಟು ಬಂದಿದೆ ಅಷ್ಟನ್ನು ಕೂಡ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತು. ನನ್ನ ಯೂಟ್ಯೂಬ್ ಪೇಮೆಂಟ್ ಬಗ್ಗೆ. ಹೌದು, ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು. ಇದು 1 ತಿಂಗಳು ಮುಂಚೆನೆ ಬರಬೇಕಾಗಿತ್ತು. ಆದರೆ ನನ್ನ ಕೆಲವು ಮಿಸ್ಟೇಕ್ಸ್ ಇಂದ ಈ ಅಮೌಂಟ್ ನನ್ನ ಕೈಗೆ ತುಂಬಾ ಲೇಟ್ ಆಗಿ ಬಂದು ಸೇರ್ತು. ಆ ಮಿಸ್ಟೇಕ್ಸ್ ಯಾವ್ಯಾವ ಅಂತಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ನೀವು ಯಾವುದೇ ಕಾರಣಕ್ಕೂ ನೀವು ಯೂಟ್ಯೂಬರ್ಸ್ ಇದ್ರೆ ಮಾನಿಟೈಸೇಷನ್ ಆನ್ ಆದ್ಮೇಲೆ ಯಾವ ರೀತಿ ಎಲ್ಲ ಮಾಡ್ಬೇಕು ಅಂತ ಚಿಕ್ಕದಾಗಿ ನನ್ಗೆ ಆದಂತ ಸಮಸ್ಯೆನ ನಾನು ಮಾಡ್ಕೊಂಡಂತ ಪ್ರಾಬ್ಲಮ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವು ಆ ಪ್ರಾಬ್ಲಮ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಪೇಮೆಂಟು ನೀವು $100 ಮುಗಿದ ತಕ್ಷಣ ನಿಮ್ ಕೈಗೆ ಸೇರ್ಬೇಕು ಅಂದ್ರೆ ಅದ್ರದೇ ಆದಂತಹ ಒಂದು ದಾರಿನಲ್ಲಿ ಹೋಗ್ಬೇಕು. ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಮ ದುಡ್ಡು ಬರುತ್ತೆ, ಬರ್ದೇನೆ ಎಲ್ಲೂ ಹೋಗೋದಿಲ್ಲ. ಆದ್ರೆ ನಿಮ್ಮ ಕೈಗೆ ಬಂದು ಸೇರೋದು ತುಂಬಾ ತಡವಾಗ್ಬಿಡುತ್ತೆ ನನ್ಗಾದಾಗೆ. ಸೊ ಅದನ್ನ ಯಾರು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಎಂಡ್ ವರೆಗೂ ನೋಡಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ತುಂಬಾ ಅಂದ್ರೆ ತುಂಬಾ ಡಿಲೇ ಆಗೋಯ್ತು. ನನಗೆ 1.5 ತಿಂಗಳು ಮುಂಚೆನೆ ಈ ಅಮೌಂಟ್ ಬಂದು ಕೈಗೆ ಸೇರ್ಬೇಕಾಗಿತ್ತು. ಆದ್ರೆ ಸ್ವಲ್ಪ ಡಿಲೇ ಆಗೋಯ್ತು. ಏನಕ್ಕಪ್ಪ ಅಂತಾನು ಹೇಳ್ತೀನಿ. ಮತ್ತೆ ನನ್ನ ಯೂಟ್ಯೂಬ್ ಜರ್ನಿನ ಸ್ವಲ್ಪ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀನಿ. ನಾನು ಈ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಮೇ ತಿಂಗಳಲ್ಲಿ ಆಲ್ಮೋಸ್ಟ್ ಅಂತ ಅನ್ಸುತ್ತೆ, ಅಷ್ಟು ನೆನಪಿಲ್ಲ. ಈ ಮೇ ಬಂದ್ರೆ ಎರಡು ವರ್ಷ ಕಂಪ್ಲೀಟ್ ಆಗುತ್ತೆ. ಆದ್ರೆ ನಾನು ಕಂಟಿನ್ಯೂಸ್ ವಿಡಿಯೋನ ಸ್ಟಾರ್ಟಿಂಗ್ ಸ್ವಲ್ಪ ಯಾರಿಗೆ ಆದ್ರೂ ಹೊಸದಾಗಿ ಕೆಲಸ ಮಾಡ್ಬೇಕಾದ್ರೆ ಒಂದು ಸ್ಟ್ರಾಟಜಿ ಇರುತ್ತೆ, ಏನೋ ಒಂದು ಖುಷಿ ಇರುತ್ತೆ, ಇಲ್ಲ ನಾವು ಏನೋ ಒಂದು ಮಾಡ್ಬೇಕು ಅಂತ ಇರುತ್ತೆ. ಸೊ ಆ ಹುಮ್ಮಸ್ನಲ್ಲಿ ಏನೇ ಒಂದು ಕೆಲಸನ ಕೈಗೆ ಎತ್ಕೊಂಡ್ರೆ ಮಾಡ್ತಾ ಹೋಗ್ತೀವಿ, ಎಲ್ಲೂ ಕೂಡ ಗ್ಯಾಪ್ ಕೊಡೋದಿಲ್ಲ. ನಾನು ಅದೇ ರೀತಿ ಎಲ್ಲೂ ಕೂಡ ಗ್ಯಾಪ್ ಕೊಡದೆ ಆ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾದ್ವು. ಈ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದಕ್ಕೆ ಕಾರಣ ಏನು ಅಂತ ಅಂದ್ರೆ, ನನಗೊಂದು ಯೂಟ್ಯೂಬ್ ಫ್ಯಾಮಿಲಿ ಬೇಕು. ನಾನು ಕೂಡ ಒಂದು ಗುರ್ತಿಸ್ಕೊಳ್ಳೋ ಮಟ್ಟಿಗೆ, ಸ್ವಲ್ಪ ಮಟ್ಟಿಗೆ ಗುರ್ತಿಸ್ಕೊಳ್ಳೋ ಮಟ್ಟಿಗೆ ಅಂದ್ರೆ ಒಂದು ಹೈ ಲೆವೆಲ್ ಅಲ್ಲ ಅಂತ ಅಂದ್ರೂ ಕೂಡ ಒಂದು ಸಿಂಪಲ್ ಆಗಿ ಗುರ್ತಿಸ್ಕೊಳ್ಳೋ ತರ ಆಗ್ಬೇಕು ಅನ್ನೋದಕ್ಕೋಸ್ಕರ ಈ ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ನನ್ಗೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಹೇಳ್ತಾ ಇದ್ರು, ನಿನ್ಗೆ ಸ್ವಲ್ಪ ಅಂದ್ರೆ ಎಲ್ಲಾ ರೀತಿ ರಂಗೋಲಿ ಚೆನ್ನಾಗಿ ಬಿಡ್ತೀಯಾ, ಮತ್ತೆ ಅಡುಗೆ ಚೆನ್ನಾಗಿ ಮಾಡ್ತೀಯಾ, ಸ್ವಲ್ಪ ಎಲ್ಲಾದ್ರಲ್ಲೂ ಒಂದು 100% ಇಲ್ಲ ಅಂತ ಅಂದ್ರೂ ಕೂಡ ಒಂದು ತಕ್ಕ ಮಟ್ಟಿಗೆ ಟ್ಯಾಲೆಂಟ್ ಇದೆಯಾ, ಸೊ ನೀನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಸುಮಾರು ವರ್ಷಗಳ ಹಿಂದೆನೆ ಹೇಳ್ತಾ ಇದ್ರು. ಆದ್ರೆ ನಮ್ಮ ಮನೆಯವ್ರಿಗೆ ಇಷ್ಟ ಇರ್ಲಿಲ್ಲ. ಬೇಡ, ನೀನು ಕೆಲ್ಸಕ್ಕೆ ಹೋಗ್ಬೇಕು, ಮಗನ್ ನೋಡ್ಕೊಳ್ಬೇಕು, ಮಗನ್ ಪರಿಸ್ಥಿತಿ ನೋಡಿದೀಯಾ, ನೋಡು ಕೂಡ ನೀವೆಲ್ಲ ಮಾಡ್ತೀಯಾ ಅಂತ ಅಂದ್ರೆ ನಂದೇನು ಪ್ರಾಬ್ಲಮ್ ಇಲ್ಲ, ನಿನಗ್ ರಿಸ್ಕ್ ಆಗ್ಬಾರ್ದು, ಅದಕ್ಕೋಸ್ಕರ ಬೇಡ, ಆರಾಮಾಗಿ ಕೆಲ್ಸಕ್ಕೆ ಹೋಗು, ಮಗನ್ ಕರ್ಕವ, ಆರಾಮಾಗಿ ಅವ್ನಿಗೆ ಏನ್ ಬೇಕೋ ಅವನ್ ಕೆಲಸ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರು, ನಿನ್ ಕೆಲ್ಸನ ಸುಲಭ ಅಲ್ವಾ ಅಂತ ಹೇಳ್ತಾ ಇದ್ರು. ಸೊ ಅವ್ರು ಹೇಳೋದು ಒಂದ್ ರೀತಿ ಸರಿ ಆದ್ರೆ, ಬಟ್ ನನ್ನ ಮನಸ್ಸಿನಲ್ಲಿ ಇಲ್ಲ, ಇದು ಮೀರಿ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡು ಒಂದು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿದೆ 2 ವರ್ಷಗಳ ಹಿಂದೆ. ಅದ್ ಹೇಳದ್ನಲ್ಲ, ಮೇಗ್ ಬಂದ್ರೆ 2 ವರ್ಷ ಕಂಪ್ಲೀಟೆಡ್ ಆಗುತ್ತೆ. 2 ವರ್ಷಗಳ ಹಿಂದೆ ಮಾಡಿದೆ. ಸ್ಟಾರ್ಟಿಂಗು ಸ್ವಲ್ಪ ಡೈಲಿ ಲಾಗ್ನ ಅಪ್ಲೋಡ್ ಮಾಡದ ಅಂತ ಅನ್ಬಿಟ್ಟು ಮಾಡಿದೆ. ಅದು ಕ್ಲಿಕ್ಕೇ ಆಗ್ಲಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಯಾರಿಗೂ ಕ್ಲಿಕ್ ಕೂಡ ಆಗೋದಿಲ್ಲ. ಮಾಡ್ದೆ ಎಷ್ಟು ಮಟ್ಟಿಗೆ ಒಂದು 50 ವ್ಯೂಸ್, 100 ವ್ಯೂಸ್ ಈ ರೀತಿ ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು. ಯಾಕೋ ಕಣೆ, ಇದು ನನ್ಗೆ ಸರಿ ಬರ್ತಾ ಇಲ್ವಾ ಏನೋ, ಇಲ್ಲ ನಾನು ಚೇಂಜ್ ಮಾಡ್ಕೋಬೇಕಾ, ಇಲ್ಲ ವಿಡಿಯೋದಲ್ಲಿ ಎಡಿಟಿಂಗ್ ಸರಿ ಇಲ್ವಾ, ಇಲ್ಲ ನನ್ನ ವಿಡಿಯೋ ಅಟ್ರಾಕ್ಷನ್ ಲುಕ್ ಅಲ್ಲಿ ಇಲ್ವಾ, ಎಲ್ಲ ಸರಿ ಇತ್ತು. ಬೇರೆಯವರು ವಿಡಿಯೋಗೆಲ್ಲ ಕಂಪೇರ್ ಮಾಡಿದ್ರೆ ನಂದು ಏನೋ ಅಂತ ಸುಮಾರಾಗಿ ಅನ್ನೋ ರೀತಿ ಏನೂ ಇರ್ಲಿಲ್ಲ, ಬಟ್ ಪರವಾಗಿಲ್ಲ ಅನ್ನೋ ರೀತಿ ಇತ್ತು. ಸೊ ಏನ್ ಮಾಡೋದು ಅಂತ ಗೊತ್ತಾಗ್ದೇನೆ ನಾನು ಫಸ್ಟ್ ನನ್ನ ಕೆಟಗಿರಿನ ಲಾಕ್ ಕೆಟಗಿರಿ ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಮತ್ತೆ ಒಂದು ರಂಗೋಲಿಯಿಂದ ಸ್ವಲ್ಪ ಗ್ಯಾಪ್ ಕೊಟ್ಟೆ. ಗ್ಯಾಪ್ ಏನು ಕೊಟ್ಟೆ ಅಂದ್ರೆ, ನನಗೆ ಸ್ವಲ್ಪ ನಾನು ಕೆಲಸ ಮಾಡೋ ಜಾಗದಲ್ಲಿ ನಾನ್ ಕೆಲಸ ಮಾಡೋ ಏರಿಯಾನ ಅಂದ್ರೆ ನನ್ನ ಕ್ಯಾಬಿನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಸೊ ಹಾಗಾಗಿ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ನಾನು ಲ್ಯಾಬ್ ಇನ್ಚಾರ್ಜ್ ಆಗಿರೋ ನನಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಯ್ತು, ಮತ್ತೆ ಕೆಲಸದ ವರ್ಕ್ ಲೋಡ್ ಜಾಸ್ತಿ ಆಯ್ತು. ಸೊ ಹಾಗಾಗಿ ನಾನು ಸ್ವಲ್ಪ ದಿನಗಳ ಕಾಲ ಗ್ಯಾಪ್ ಕೊಟ್ಟೆ ಬಿಟ್ಟೆ.
ಮಾಡ್ಕೊಂಡ್ರಾಯ್ತು, ಬಟ್ ಕೆಲಸ ಇಂಪಾರ್ಟೆಂಟ್ ಅಲ್ವಾ ಅಂತ ಅನ್ನಿಸ್ತು. ಮತ್ತೆ ನಾನು ಕೆಲಸದಿಂದ ಮನೆಗೆ ಹೋಗೋದು ಲೇಟ್ ಆಗೋದು, ಮತ್ತೆ ಮಗನ್ ನೋಡ್ಕೊಳ್ಳೋದು ಲೇಟ್ ಆಗ್ತಿತ್ತು, ಮತ್ತೆ ಮಗನ್ಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೂಡ ಶುರು ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಟಾದ್ಮೇಲೆ ಮತ್ತೆ ತುಂಬಾ ದಿನಗಳ ನಂತರ ಅಂದ್ಬಿಟ್ಟು ಮತ್ತೆ ಡೈಲಿ ಲಾಗ್ನೇ ಕಂಟಿನ್ಯೂ ಮಾಡಿದೆ. ಅದು ಕೂಡ ಅದೇ ತರ ವಿಡಿಯೋ ಸ್ವಲ್ಪ ಮಟ್ಟಿಗೆ ಮೂವ್ ಆಗ್ತಾ ಇತ್ತು. ಮತ್ತೆ ರಂಗೋಲಿನ ಈಗ ನನ್ಗೆ ಮತ್ತೆ ಸ್ವಲ್ಪ ಟೈಮ್ ಸಾಲ್ಟೇಜ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಅಟ್ಲೀಸ್ಟ್ ಸುಮ್ನೆ ಬಿಡಬಾರ್ದು, ಸುಮ್ನೆ ಬಿಟ್ರೆ ನನ್ನ ವ್ಯೂವರ್ಸ್ ಕೈ ತಪ್ಪು ಹೋಗ್ತಾರೆ ಅಂತ ಹೇಳಿ ಮತ್ತೆ ನಾನು ರಂಗೋಲಿನ ಚಿಕ್ಕದಾಗಿ ಶಾರ್ಟ್ ವಿಡಿಯೋದಲ್ಲಿ ರಂಗೋಲಿ ಹಾಕದ, ಅದನ್ನೇ ಬೇಕಾದ್ರೆ ಲಾಂಗ್ ವಿಡಿಯೋಗೆ ಅಪ್ಲೋಡ್ ಮಾಡಿದ್ರಾಯ್ತು ಅಂದ್ಬಿಟ್ಟು ಶಾರ್ಟ್ ವಿಡಿಯೋದಲ್ಲಿ ರಂಗೋಲಿ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಅದು ಚೆನ್ನಾಗಿ ಸ್ವಲ್ಪ ಮಟ್ಟಿಗೆ ಹಿಂದೆ ವಿಡಿಯೋಗಳಿಗೆ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ಮಟ್ಟಿಗೆ ಕ್ಲಿಕ್ ಅಂದ್ರೆ ಸ್ವಲ್ಪ ವ್ಯೂಸ್ ಬರೋದು ಆಯ್ತು. ಮತ್ತೆ ಸಬ್ಸ್ಕ್ರೈಬರ್ ಸ್ವಲ್ಪನೇ ಆಗ್ತಾ ಇದ್ರು. ಅದೆಲ್ಲ ಆದ ನಂತರ ಮತ್ತೆ ಒಂದು ವಿಡಿಯೋ ಮಧ್ಯದಲ್ಲಿ ಒಂದೆರಡು ವಿಡಿಯೋನ ಲಾಗ್ ಅಲ್ದೇನೆ ಒಂಥರ ಫೈನಾನ್ಷಿಯಲ್ ಟೈಪಲ್ಲಿ ಒಂದೆರಡು ವಿಡಿಯೋನ ಬಿಟ್ಟಿದೆ. ಗಂಡನ ಹಣದಿಂದ ಹಣನ ಯಾವ ರೀತಿ ಬೆಳೆಸೋದು, ಮತ್ತೆ ಮನಿ ಸೇವಿಂಗ್ ಟಿಪ್ಪು, ಈ ತರ ಒಂದೆರಡು ವಿಡಿಯೋ ಹಾಕಿದೆ. ಆ ವಿಡಿಯೋದಲ್ಲಿ ಎರಡು ವಿಡಿಯೋನು ಕೂಡ ಡೈಲಿ ನಾನು ನೋಡ್ತಾ ಇರ್ಬೇಕಾದ್ರೆ ಯಾವ ವಿಡಿಯೋ ಓಡ್ತಾ ಇದೆ ಅಂತ ನನಗೊಂದು ಸ್ವಲ್ಪ ಒಂದು ಐಡಿಯಾ ಬರ್ಬೇಕಲ್ವಾ. ಅದ್ ನೋಡ್ತಾ ಇರ್ಬೇಕಾದ್ರೆ ನನ್ಗೆ ಆ ವಿಡಿಯೋ ಕ್ಲಿಕ್ ಆಗ್ತಾನೆ ಹೋಗ್ತಾ ಇತ್ತು. ಡೈಲಿ ಪರ್ ಡೇ ಒಂದು 20 ವ್ಯೂಸ್, 50 ವ್ಯೂಸ್, 100 ವ್ಯೂಸ್, ಈ ತರ ಅದರಿಂದ ಈ ಡೈಲಿ ಲಾಗು ರೀಚ್ ಆಗ್ತಾ ಇರ್ಲಿಲ್ಲ. ಅದೊಂದು ಸ್ವಲ್ಪ ರೀಚ್ ಆಗ್ತಾ ಇತ್ತು. ಆಮೇಲೆ ಏನು ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನೋಡಿದಾಗ ಯೂಟ್ಯೂಬ್ ಇದನ್ನ ರೆಕಮೆಂಡ್ ಮಾಡ್ತಾ ಇದೆ, ಈ ರೀತಿ ವಿಡಿಯೋ ಮಾಡ್ಬೇಕೇನೋ ಅಂತ ಅಂದ್ಬಿಟ್ಟು ಮತ್ತೆ ನಾನು ರಂಗೋಲಿನ ಸ್ಟಾರ್ಟ್ ಮಾಡಿದೆ. ರಂಗೋಲಿ ಶಾರ್ಟ್ ಅಲ್ಲಿ ವ್ಯೂಸ್ ಬರ್ತಾ ಇತ್ತು, ಶಾರ್ಟ್ಸ್ ಅಲ್ಲಿ, ಆದ್ರೆ ಲಾಂಗ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಅಲ್ಲಿ ಈಗ ವ್ಯೂವರ್ಸ್ ಅಂತ ಅಂದ್ರೆ ಸಬ್ಸ್ಕ್ರೈಬರ್ಸ್ ಅಲ್ಲಿ ನೋಡಿದವ್ರೆ ಇಲ್ಲೂ ನೋಡ್ತಾರೆ. ಸೊ ಅವಾಗ ಅಲ್ಲಿ ನೋಡಿರ್ತೀವಲ್ಲ ಅಂದ್ಬಿಟ್ಟು ಇಲ್ಲಿ ಸ್ಕಿಪ್ ಮಾಡ್ಬಿಡೋ ಚಾನ್ಸ್ ತುಂಬಾ ಇತ್ತು. ಹೊಸ ವ್ಯೂವರ್ಸ್ ಗಳು ಯಾರಾದ್ರೂ ಇದ್ರೆ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಡ್ತಾ ಇದ್ರು. ಸೊ ಅದೆಲ್ಲ ಆದ ನಂತರ ಮತ್ತೆ ನಾನು ಫೈನಾನ್ಷಿಯಲಿ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀನಿ ಅದನ್ನು ನನ್ನ ವ್ಯೂವರ್ಸ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವಾ ಅಂದ್ಬಿಟ್ಟು ನನಗೆ ಗೊತ್ತಿರೋ ರೀತಿ ನನ್ಗೆ ಯಾವ್ಯಾವ ನಾಲೆಡ್ಜ್ ಇದೆಯೋ ಅದನ್ನೆಲ್ಲ ಅಪ್ಲೋಡ್ ಮಾಡ್ಕೊಳ್ತಾ ಹೋದೆ. ಅದ್ ನಿಜವಾಗ್ಲೂ ಕ್ಲಿಕ್ ಆಯ್ತು. ನನಗೆ ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡಿರುವಂತ ವಿಡಿಯೋ, ಮತ್ತೆ ನನಗೆ 4000 ಅವರ್ಸ್ ಕಂಪ್ಲೀಟ್ ಆಗೋದಕ್ಕೆ ಸಹಾಯ ಆಗಿರುವಂತ ವಿಡಿಯೋ ಅಂದ್ರೆ ನನ್ನ ಹಾರ. ನಾನೊಂದು ಗೋಲ್ಡ್ ಹಾರ ಮಾಡಿಸಿದೆ 55 ಗ್ರಾಮ್ಗೆ. ಅದನ್ನ ಈಗ್ಲೂ ಇವತ್ತುವರೆಗೂ ಓಡ್ತಾ ಇದೆ ಆ ವಿಡಿಯೋ. ನನ್ನ 4000 ವಾಚ್ ಅವರ್ನು ಕೂಡ ಕಂಪ್ಲೀಟ್ ಮಾಡ್ಕೊಡ್ತು. ಜೊತೆಗೆ ಮತ್ತೆ ನನಗೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಯ್ತು. ಅದೆಷ್ಟು ಅಂದ್ರೆ 1.4K ಅದರಿಂದನೇ ಸಬ್ಸ್ಕ್ರೈಬರ್ ನನಗೆ ಜಾಸ್ತಿ ಆಗಿರುವಂತದ್ದು. ಅದೆಲ್ಲ ಆದ್ಮೇಲೆನೆ ನನಗೆ ಮಾನಿಟೈಸೇಷನ್ ಆಗಿದ್ದು. ಅದೊಂದು ವಿಡಿಯೋದಲ್ಲೇ ನನಗೆ ಮಾನಿಟೈಸೇಷನ್ ಆನ್ ಆಯ್ತು. ಅದಾದ ನಂತರ ಮತ್ತೆ $10 ಏನೋ ಆಗ್ಬೇಕು ಅಡ್ವರ್ಟೈಸ್ಮೆಂಟ್ ಇದಾಗೋದಕ್ಕೆ ಅಂತೆಲ್ಲ ನನಗೆ ಮೆಸೇಜ್ ಬಂತು. ಅದನ್ನ ಕಂಪ್ಲೀಟ್ ಮಾಡ್ಕೊಂಡೆ. ಅದಾದ ನಂತರ ನಾನಿಲ್ಲಿ ನನ್ಗೆ ಯಾವುದೇ ರೀತಿಯಾದಂತಹ ಗೂಗಲ್ ಅಡ್ಸೆನ್ಸ್ ಪಿನ್ ಬಂದಿಲ್ಲ. ಎಲ್ರಿಗೂ ಗೂಗಲ್ ಅಡ್ಸೆನ್ಸ್ ಪಿನ್ ಬಂದು ಅದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ಸುಮಾರು ಜನ. ಆಲ್ಮೋಸ್ಟ್ ಒಂದು 95% ಜನ ಹಾಕಿದ್ದಾರೆ ಗೂಗಲ್ ಅಡ್ಸೆನ್ಸ್ ಪಿನ್ ಬಂತು, ನನ್ಗೆ ಇನ್ಮೇಲೆ ದುಡ್ಡು ಬರುತ್ತೆ ಅಂತ. ಬಟ್ ನನ್ಗೆ ಯಾವುದೇ ರೀತಿಯಾದಂತಹ ಗೂಗಲ್ ಅಡ್ಸೆನ್ಸ್ ಪಿನ್ ಬಂದಿಲ್ಲ. ಕಾರಣ ಇಷ್ಟೇನೆ, ನಾನು ಆನ್ಲೈನ್ ಥ್ರೂ ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದು. ಈಗ ಆಫ್ಲೈನ್ ಮಾಡ್ತೀವಿ ಅಂದ್ರೆ ಮ್ಯಾನ್ಯುವಲಿ 2 ಆಪ್ಷನ್ ಇರುತ್ತೆ. ಆನ್ಲೈನ್ ಅಲ್ಲಾದ್ರೂ ಮಾಡಬಹುದು, ಇಲ್ಲ ಆಫ್ಲೈನ್ ಅಲ್ಲಾದ್ರೂ ಮಾಡಬಹುದು. ಆಫ್ಲೈನ್ ಅಂದ್ರೆ ಮ್ಯಾನ್ಯುವಲಿ ಮಾಡುವಂತದ್ದು 2 ಆಪ್ಷನ್. ನಾನಲ್ಲಿ ಆನ್ಲೈನ್ ಥ್ರೂನೇ ಹೋದೆ. ಯಾಕಂದ್ರೆ ಮ್ಯಾನ್ಯುವಲ್ ಆದ್ರೆ ಅಕಸ್ಮಾತ್ ಅಡ್ರೆಸ್ ವೆರಿಫಿಕೇಶನ್ ಸರಿಯಾಗಿ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ರಿಪಿಟೇಷನ್ ಕೇಳ್ತಾ ಇರುತ್ತೆ. ಸೊ ಆನ್ಲೈನ್ ಅಲ್ಲಿ ಆದ್ರೆ 24 ಅವರ್ ಒಳಗಡೆ ನಮ್ದು ಏನಾದ್ರು ವೆರಿಫಿಕೇಶನ್ ಆಗ್ಲಿಲ್ಲ ಅಂದ್ರೆ ಏನ್ ಫಾಲ್ಟ್ ಇದೆ, ಏನ್ ರಾಂಗ್ ಆಯ್ತು ಅನ್ನೋಂಥದ್ದನ್ನ ತೋರಿಸ್ತಾರೆ. ಸೊ ಅದ್ರಲ್ಲಿ ನಾನು ಸರಿ ಮಾಡ್ಕೊಳ್ಬಹುದು ಅಂದ್ಬಿಟ್ಟು ಆನ್ಲೈನ್ ಥ್ರೂನೇ ಹೋದೆ. ಆನ್ಲೈನ್ ಥ್ರೂನಲ್ಲಿ ನನ್ನ ಅಡ್ರೆಸ್ ವೆರಿಫಿಕೇಶನ್ ಕೊಟ್ಟಾಯ್ತು. ಆನ್ಲೈನ್ ಥ್ರೂ ನಾನು ಅಡ್ರೆಸ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದು. ಅದು ಕೂಡ ಒಂದು 24 ಅವರ್ ಒಳಗಡೆನೆ ನಂಗೆ ಸಕ್ಸಸ್ಫುಲ್ ಆಯ್ತು. ಫಸ್ಟ್ ಅಡ್ರೆಸ್ ವೆರಿಫಿಕೇಶನ್ ಎಲ್ಲ ಆದ ನಂತರ ಅಲ್ಲಿ ನೆಕ್ಸ್ಟ್ ನಮ್ಮ ಪ್ರೂಫ್ ನ ಕೇಳುತ್ತೆ. ಪಾನ್ ಕಾರ್ಡ್ ನ ಸ್ಕ್ಯಾನ್ ಮಾಡಿದೆ. ಅಲ್ಲಿ ಸ್ಕ್ಯಾನಿಂಗ್ ಕೇಳ್ಬಿಡುತ್ತೆ. ಅಲ್ಲಿ ಪಾನ್ ಕಾರ್ಡ್ ಅಂತಲ್ಲ, ಆಧಾರ್ ಕಾರ್ಡು, ಪಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸ್, ಮತ್ತೆ ವೋಟರ್ ಐಡಿ ಏನೋ ಒಂದಿಷ್ಟು ಅಂತ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಅಂತ ಕೇಳುತ್ತೆ. ಪವರ್ ಹೋಗಿ ಬಂದು ಮಾಡ್ತಾ ಇದೆ ಬೆಳಿಗ್ಗೆಯಿಂದನೂ ಕೂಡ. ಇವಾಗ ಚಾರ್ಜರ್ ಲೈಟ್ ಆನ್ ಮಾಡಿದೀನಿ, ಅದು ಕೂಡ ಆಫ್ ಆಗಿ ಆನ್ ಆಗಿ ಬರ್ತಾ ಇದೆ. ಸೊ ಈಗಿರೋ ಲೈಟ್ ನ ಯೂಸ್ ಮಾಡ್ಕೊಂಡು ಹೇಳ್ಬಿಡ್ತೀನಿ. ಇದು ಕೂಡ ಚಾರ್ಜರ್ ಎಷ್ಟಾಗಿದೆಯೋ ಅಂತ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅಡ್ರೆಸ್ ವೆರಿಫಿಕೇಶನ್ ಆದ ನಂತರ ನಾ ಹೇಳ್ದಾಗೆ ಅಲ್ಲಿ ಫಸ್ಟ್ ಅಲ್ಲಿ ಕೇಳುತ್ತೆ ಸ್ಕ್ಯಾನಿಂಗ್ಗೋಸ್ಕರ ಐಡಿ ಕಾರ್ಡ್ ಆದ್ರೂ ಸರಿ,
ಒಂದು ವೋಟರ್ ಐ ಡಿ ಆದ್ರೂ ಜಸ್ಟ್ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ನಂದು ಪಾನ್ ಕಾರ್ಡ್ನ ನಾನು ಸ್ಕ್ಯಾನ್ ಮಾಡಿದೆ. ಪಾನ್ ಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿ ಏನ್ ಫೋಟೋ ಕೊಟ್ಟಿರ್ತೀವೋ ಅದೇ ರೀತಿ ಅಂದ್ರೆ ಐ ಮ್ಯಾಚ್ ಆಗ್ಬೇಕು. ನೀವಲ್ಲಿ ಏನೇ ಒಂದು ಐಡೆಂಟಿಫಿಕೇಶನ್ಗೋಸ್ಕರ ಕೊಟ್ಟಿರ್ತೀರಾ ಅಂತ ಅಂದ್ರೆ ಅದು ಸ್ಕ್ಯಾನ್ ಆಗ್ತಾ ಇದೆ ಅಂದ್ರೆ ಅದು ನೀಟಾಗಿರ್ಬೇಕು, ಬ್ಲರ್ ಟೈಪ್ ಅಲ್ಲಿ ಆಗಿರ್ಬಾರ್ದು, ಒಂಥರ ಮರ್ಜ್ ಟೈಪ್ ಅಲ್ಲಿ ಇರಬಾರ್ದು. ಪಾನ್ ಕಾರ್ಡ್ ಸ್ಕ್ಯಾನ್ ಆದ ನಂತರ ಮತ್ತೆ ನಮ್ಮ ಫೇಸ್ ಸ್ಕ್ಯಾನ್ ನ ಕೇಳುತ್ತೆ. ಫೇಸ್ ಸ್ಕ್ಯಾನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಐ ಸ್ಕ್ಯಾನ್ ಆಗುವಂತದ್ದು. ಯಾಕಂದ್ರೆ ಪಾನ್ ಕಾರ್ಡ್ ಅಲ್ಲೂ ಕೂಡ ಪಾನ್ ಕಾರ್ಡ್ ಅಲ್ಲಿರುವಂತ ಐ ನಾವು ಈ ನಮ್ಮ ಫೋಟೋನ ಸ್ಕ್ಯಾನ್ ಮಾಡಿದಾಗ ಎರಡಕ್ಕೂ ಕೂಡ ಐಗೂ ಕೂಡ ಮ್ಯಾಚ್ ಆಗ್ಬೇಕು. ಅಲ್ಲಿ ಬ್ಲಿಂಕಿಂಗ್ ನ ಕೇಳುತ್ತೆ, ನಾವು ಐ ಬ್ಲಿಂಕ್ ಮಾಡಿದಾಗ ಎರಡು ಕೂಡ ಮ್ಯಾಚ್ ಆಗ್ಬೇಕು. ಮ್ಯಾಚ್ ಆದ್ರೆ ಸಕ್ಸಸ್ಫುಲ್ ಆಗುತ್ತೆ. ಮ್ಯಾಚ್ ಆದ ನಂತರ ಅದು ಕೂಡ ಇಲ್ಲಿ ಅದಾದ ನಂತರ ಸ್ವಲ್ಪ ಒಂದು 2 to 3 days ನಮ್ಮ ಅದು ಕಂಪ್ಲೀಟ್ ಆಗೋದಕ್ಕೆ ಟೈಮ್ ನ ತಗೊಳುತ್ತೆ. ಅಲ್ಲಿ ಸಕ್ಸಸ್ಫುಲ್ ಅಂತ ಬರುತ್ತೆ, ಬಟ್ ನಮ್ಗೆ ಮೆಸೇಜ್ ಬರೋ ಅಂತದ್ದು ಒಂದು 2 to 3 days ನ ತಗೊಳುತ್ತೆ. ನನಗೂ ಕೂಡ 2 to 3 days ನ ತಗೊಳ್ತು. 2 to 3 days ತಗೊಂಡಾದ್ಮೇಲೆ ಅದು ಸಕ್ಸಸ್ಫುಲ್ ಅಂತ ಬರುತ್ತೆ, ಅಂದ್ರೆ ಕಂಪ್ಲೀಟೆಡ್ ಅಂತ, ಫುಲ್ ಓವರ್ ಆಲ್ ನಿಮ್ದು ವೆರಿಫಿಕೇಶನ್ ಕಂಪ್ಲೀಟೆಡ್ ಆಗಿದೆ ಅಂತ ಬಂತು. ಬಂದ ನಂತರ ನಾನು ಆನ್ಲೈನ್ ವೆರಿಫಿಕೇಶನ್ ಮಾಡಿರೋ ಕಾರಣದಿಂದಾಗಿ ಆಟೋಮೆಟಿಕ್ ಗೂಗಲ್ ಆಡ್ಸೆನ್ಸ್ ಪಿನ್ ನಂಗೆ ಬರ್ಲಿಲ್ಲ ಅಂದ್ರೂ ಕೂಡ ಆಟೋಮೆಟಿಕ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅದಾದ ನಂತರ ಇದೆಲ್ಲ ಮಾಡ್ಬೇಕಾಗಿರೋದು ಪ್ರೋಸೆಸ್ ನಿಮ್ದು ಮಾನಿಟೈಸೇಷನ್ ಆನ್ ಆದ ನಂತರ $10 ಆದ ನಂತರ ನೀವು ಇದನ್ನ ಮಾಡಬೇಕು. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಇದೆಲ್ಲ ಆದ ನಂತರ ನಾವು ಅಲ್ಲಿ ಪೇಮೆಂಟ್ ಮೆಥಡ್ನು ಕೂಡ ಏನೇನಿದೆ ಪೇಮೆಂಟ್ ಮೆಥಡ್ ನಲ್ಲೂ ಕೂಡ ನಮ್ಮ ಅಕೌಂಟ್ ನಂಬರ್ ನಲ್ಲಿ ಆಡ್ ಮಾಡ್ಬೇಕಾಗುತ್ತೆ. ಕರ್ನಾಟಕ ಬ್ಯಾಂಕ್ನೇ ನಾನು ಅಕೌಂಟ್ ನಂಬರ್ನೇ ಕೊಟ್ಟೆ. ಮತ್ತೆ ಸ್ವಿಫ್ಟ್ ನಂಬರ್ ಅಂತ ಕೇಳ್ತಾರ, ಸ್ವಿಫ್ಟ್ ನಂಬರ್ನು ಕೂಡ ಕೊಟ್ಟಾದ್ಮೇಲೆ ಅದು ಸಕ್ಸಸ್ಫುಲ್ ಅಂತ ಬಂದು ಒಂದು ತಿಂಗಳಾದ್ರೂ ಕೂಡ, ಅಂದ್ರೆ ಏನಿದ್ರು 21 ಇಂದ 26, ನೀವು ಜನವರಿಗಾದ್ರೂ ತಗೊಳ್ಳಿ, ಫೆಬ್ರವರಿಗಾದ್ರೂ ತಗೊಳ್ಳಿ, ಮಾರ್ಚ್ಗಾದ್ರೂ ತಗೊಳ್ಳಿ, ಆ ತಿಂಗಳು ಫೆಬ್ರವರಿ, ಈಗ ಜನವರಿ ಅಂತ ಅಂದ್ರೆ ಜನವರಿ 30ಗೆ ನಿಮ್ಮ $100 ಕಂಪ್ಲೀಟ್ ಆಗಿದೆ ಅಂತ ಅಂದ್ರೆ ನಿಮ್ಗೆ ಫೆಬ್ರವರಿ 21 ಇಂದ 26ಗೆ ನಿಮ್ಮ ಅಮೌಂಟ್ ಬಂದು ನಿಮ್ಮ ಅಕೌಂಟ್ಗೆ ಡ್ರಾ ಆಗ್ಬೇಕು, ಅಂದ್ರೆ ನಿಮ್ಮ ಅಕೌಂಟ್ಗೆ ಬಂದು ಸೇರ್ಬೇಕು. ಆದ್ರೆ ನನಗೆ ಜನವರಿ 30ಗೆ ಎಂಡ್ ಆಯ್ತು, ನನ್ನ $100 $100 ಕಂಪ್ಲೀಟ್ ಆಯ್ತು. ಆದ್ರೆ ನನಗೆ ಬಂದಿದ್ದು ಮಾರ್ಚ್ 28 26 ಎಬ್ಬನೇ ಬಂತು ನನಗೆ. ನಂದು ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಅದು ಎಷ್ಟೇ ನಾನು ಕರ್ನಾಟಕ ಬ್ಯಾಂಕು ಎರಡ್ ಸಲ 3 ಸಲ ಅಕೌಂಟ್ ನಂಬರ್ ಆಡ್ ಮಾಡಿದೆ, ಅದಾಗ್ಲಿಲ್ಲ. ಆಗ್ದೇನೆ ಇರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಆ ಸ್ವಿಫ್ಟ್ ಕೋಡ್ ಇದೆಯಲ್ಲ, ಆ ಸ್ವಿಫ್ಟ್ ಕೋಡ್ ಮ್ಯಾಚ್ ಆಗ್ಬೇಕು. ಯಾಕಂದ್ರೆ ಇದು ಫಾರಿನ್ ಅಮೌಂಟ್ ಅಲ್ವಾ, ಫಾರಿನ್ ಅಮೌಂಟ್ ನಮ್ಮ ಇಂಡಿಯಾಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ, ಅದ್ರಲ್ಲೂ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಅಂದ್ರೆ ಸ್ವಿಫ್ಟ್ ಕೋಡ್ ಸರಿ ಇದ್ರೂ ಕೂಡ ಲೋಕಲ್ ಆಗಿ ನಾವು ಅಕೌಂಟ್ ನಂಬರ್ನ ಕೊಟ್ರೆ ಕೆಲವೊಂದ್ಸಲ ಅದು ತಗೊಳ್ಳೋದಿಲ್ಲ, ಬ್ಯಾಂಕ್ನವರೇ ಅದನ್ನ ರಿಜೆಕ್ಷನ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕರ್ನಾಟಕ ಬ್ಯಾಂಕಲ್ಲೂ ಕೂಡ ಅದೇ ರಿಜೆಕ್ಷನ್ ಆಯ್ತು. ನಾನು ಒಂದ್ಸಲ ಕೇಳಿದೆ ಏನಕ್ಕೆ ಹಿಂಗ್ ಆಗ್ತಾ ಇದೆ ಅಂತ. ಇದು ಒಂದೊಂದ್ಸಲ ಫಾರಿನ್ ಅಮೌಂಟ್ ಇಲ್ಲಿ ಅಕ್ಸೆಪ್ಟ್ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತೆ ನಾನು ಕೋಟಕ್ ಮಹೇಂದ್ರ ಬ್ಯಾಂಕ್ ಇತ್ತು ನನ್ನ ಸ್ಯಾಲ್ರಿ ಬರುವಂತ ಅಕೌಂಟ್, ಅದನ್ನೇ ಕೊಟ್ಟೆ. ಅದು ಕೊಟ್ಟು ನಂತರ ಅದು ಒಂದ್ಸಲ ಫೇಲ್ ಆಯ್ತು. ಫೇಲ್ ಆದ್ಮೇಲೆ ಮತ್ತೆ ಇವಾಗ ಮಾರ್ಚ್ಗೆ ಬಂತು ಅಮೌಂಟ್ ನನಗೆ. ನೀವು ತಿಳ್ಕೊಬೇಕಾಗಿರೋದು ಇಷ್ಟೇನೆ, ಅಕಸ್ಮಾತ್ ನಿಮ್ಗೆ ಏನಾದ್ರೂ ಒಂದು ಅಕೌಂಟ್ ಅಲ್ಲಿ ಅಮೌಂಟ್ ಬರ್ತಾ ಇಲ್ಲ, ಅದು ಫೇಲ್ ಆಗ್ತಾ ಇದೆ ಅಂತ ಬಂದ್ರೆ ನೆಕ್ಸ್ಟ್ ನೀವು ಇನ್ನೊಂದು ನೀವು ಜಾಸ್ತಿ ಏನಾದ್ರೂ ಅಕೌಂಟ್ ನಂಬರ್ ಕೊಡ್ತೀನಿ ಅಂತ ಅಂದ್ರೆ ಸ್ವಿಫ್ಟ್ ನಂಬರ್ ತುಂಬಾ ಇಂಪಾರ್ಟೆಂಟು. ನಮ್ಗೆ ಫಾರಿನ್ ಇಂದ ಈ ಅಮೌಂಟ್ ಬರ್ಬೇಕಾಗಿರೋದ್ರಿಂದ ಸೊ ಈಗ ನಾವು ಸ್ವಿಫ್ಟ್ ಅಮೌಂಟ್ ಏನಕ್ಕೆ ಇಂಪಾರ್ಟೆಂಟು ಅಂದ್ರೆ, ಈಗ ನಮ್ಮ ಇಂಡಿಯಾದಲ್ಲಿ IFSC ಕೋಡ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ, ಆ IFSC ಕೋಡ್ ನಮ್ಗೆ ಇಂಡಿಯಾದಲ್ಲಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಇಂಪಾರ್ಟೆಂಟು ಫಾರಿನ್ ಅಮೌಂಟ್ ನಮ್ಮ ಕೈಗೆ ಬಂದು ಸೇರ್ಬೇಕು ಅಂತ ಅಂದ್ರೆ, ನಮ್ಮ ಇಂಡಿಯಾಗೆ ಬಂದು ಸೇರ್ಬೇಕು ಅಂತ ಅಂದ್ರೆ ಸ್ವಿಫ್ಟ್ ನಂಬರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಇಲ್ಲಿ ಯಾವ್ದಾದ್ರು ಬ್ಯಾಂಕ್ ಕೊಡ್ತೀನಿ ಅಂದ್ರೆ ಸ್ಟೇಟ್ ಬ್ಯಾಂಕ್ ಇರುತ್ತಲ್ಲ, ಅದು ಫಾರಿನ್ ಅಮೌಂಟ್ ನ ಅಕ್ಸೆಪ್ಟ್ ಮಾಡುತ್ತೆ. ಮತ್ತೆ ICICI ಬ್ಯಾಂಕು, HDFC ಬ್ಯಾಂಕು, ಈ ರೀತಿ ಕೋಟಕ್ ಮಹೇಂದ್ರ ಬ್ಯಾಂಕು, ಈ ರೀತಿ ಇದ್ರೆ ಬ್ಯಾಂಕ್ಗಳು ಬೇಗ ಅಮೌಂಟ್ ಬಂದು ಸೇರುತ್ತೆ, ಫೇಲ್ಯೂರ್ ಆಗೋ ಚಾನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಫೈನಲಿ ನನ್ನ ಅಮೌಂಟ್ ಎಷ್ಟು ಬಂತು ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅಮೌಂಟ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ. ನಾನು ಯಾವ್ದಕ್ಕೂ ಸೀರೆ ಕಂಪೇರ್ ಮಾಡಿ, ಚಿನ್ನಕ್ಕೆ ಕಂಪೇರ್ ಮಾಡಿ ಅಂತ ಹೇಳೋದಿಲ್ಲ. ಎಷ್ಟು ಬಂದಿದೆ ಅಷ್ಟನ್ನು ಕೂಡ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಇಷ್ಟೇ ಬಂದಿದೆ ಅಂತ ಹೇಳ್ತೀನಿ, ₹1 ಕೂಡ ಮಿಸ್ ಮಾಡೋದಿಲ್ಲ. ಅಮ್ಮು ಎಷ್ಟು ಬಂದೈತೆ? ಜಾಸ್ತಿ ಬಂದೈತೆ. ನನ್ ಮಗನು ಕೂಡ ಜಾಸ್ತಿ ಬಂದೈತೆ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ನನ್ನ ಯೂಟ್ಯೂಬ್ ಪೇಮೆಂಟ್ ಫಸ್ಟ್ ಪೇಮೆಂಟ್ ಆಗಿರುತ್ತೆ. ಇದು ಎಷ್ಟಿದೆ ಅಂತ ನಿಮ್ಗೆ ಪ್ರೂಫ್ ಆಗಿ ತೋರಿಸ್ತೀನಿ. ಇದ್ರಲ್ಲಿ ಇರೋ ಅಂತದ್ದು ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ.
ಎಷ್ಟು ಬಂದಿದೆ, ಎಷ್ಟು ನನಗೆ ಎಷ್ಟು ಸಲ ಫೇಲ್ ಆಗಿದೆ ಆ ಅಮೌಂಟು. ಫಸ್ಟ್ ಪೇಮೆಂಟ್ ಬಂದು ಒಂದು 3 ಸಲ ಫೇಲ್ ಆಗಿದೆ ನನಗೆ. ಆ ಕರ್ನಾಟಕ ಬ್ಯಾಂಕ್ ಕೊಟ್ಟಿದ್ದು 3 ಸಲ ಫೇಲ್ ಆಗಿದೆ. ಮತ್ತೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲೂ ಕೂಡ 1 ಸಲ ಫೇಲ್ ಆಗಿ 2ನೇ ಸಲ ನನಗೆ ಅಮೌಂಟ್ ಬಂದ್ಬಿಟ್ಟಿದೆ. ಒಂದ್ಸಲ ನೋಡ್ಕೊಂಡು ಬನ್ನಿ ಪ್ರೂಫ್ ಆಗಿ ಎಷ್ಟು ಬಂದಿದೆ ಅಂತ ನಿಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಪೇಮೆಂಟ್ ಮೆಥಡ್ ಅಲ್ಲಿ ನಾನು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಕೌಂಟ್ ನಂಬರ್ನ ಆ್ಯಡ್ ಮಾಡಿರುವಂಥದ್ದು. ಇದು ಫೆಬ್ರವರಿ 21ಗೆ ಅಮೌಂಟ್ ಇಶ್ಯೂಡ್ ಆಗಿರುವಂತಹ ಮೆಸೇಜು. ಇಲ್ಲಿ ನೋಡಿ, ಜನವರಿ 31ಗೆ ನನ್ನ ಡಾಲರ್ ಆಗಿರುವಂಥದ್ದು $143 ಆಗಿರುವಂಥದ್ದು. ಅದು ನನಗೆ ಫೆಬ್ರವರಿಗೂ ಸಿಕ್ಕಿಲ್ಲ, ಮತ್ತೆ ಮಾರ್ಚ್ಗೆ ಸಿಕ್ಕಿರುವಂಥದ್ದು. ಇಲ್ಲಿ ಮಾರ್ಚ್ 6ಗೂ ಕೂಡ ಅಮೌಂಟ್ ಕ್ಯಾನ್ಸಲ್ ಆಗೈತೆ. ಮತ್ತೆ ಮಾರ್ಚ್ 6ಗೆ ಅವರು ಕಳಿಸಿದ್ದಾರೆ. ಮತ್ತೆ ಅದು ಕ್ಯಾನ್ಸಲ್ ಆಗಿ ಮಾರ್ಚ್ 18 ಕೂಡ ಮತ್ತೆ ಅದು ಕ್ಯಾನ್ಸಲ್ ಆಗೈತೆ. ಮಾರ್ಚ್ 6 ಮಾರ್ಚ್ 18ಗೆ ಕ್ಯಾನ್ಸಲ್ ಆಗಿದೆ. ಮತ್ತು ಮಾರ್ಚ್ 19ಗೆ ನಾನು 806 ಅಂತ ಅಕೌಂಟ್ ನಂಬರ್ ಕೊಟ್ಟಿದ್ದೀನಿ. ಅಂದರೆ ಇದು ಕೋಟಕ್ ಮಹೇಂದ್ರ ಬ್ಯಾಂಕ್ದು. ಅದು 2917 ಅಂತ ಇತ್ತಲ್ಲ, ಅದು ಬಂದು ಕರ್ನಾಟಕ ಬ್ಯಾಂಕ್ದು. ನಾನು ಲಾಸ್ಟಲ್ಲಿ ಮಾರ್ಚ್ 19 ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ನಂಬರ್ನ ಆ್ಯಡ್ ಮಾಡಾದ್ಮೇಲೆ ನನಗೆ ಮತ್ತೆ ಅಮೌಂಟು ಟ್ರಾನ್ಸ್ಫರ್ ಆಗಿದೆ. ಇದರಲ್ಲಿ ನಿಮ್ಗೆ ಅಲ್ಲಿ ತೋರಿಸ್ತಾ ಇದೆ ನೋಡಿ ಬೇಕಾದರೆ. ಇಲ್ಲಿ ಫೆಬ್ರವರಿ 26ಅಲ್ಲೂ ಕೂಡ ಪೇಮೆಂಟ್ ಫೇಲ್ಯೂರ್ ಆಗಿದೆ $142. ಮತ್ತು ಮಾರ್ಚ್ 7ಗೂ ಕೂಡ ಪೇಮೆಂಟ್ ಫೇಲ್ಯೂರ್ ಆಗಿದೆ. ಮತ್ತು ಮಾರ್ಚ್ 19 ಅಂದರೆ ಕೋಟಕ್ ಮಹೇಂದ್ರ ಬ್ಯಾಂಕ್ ಅಕೌಂಟ್ ನಂಬರ್ನ ನಾನು ಆ್ಯಡ್ ಮಾಡಾದ್ಮೇಲೆ ಅದು ನನಗೆ ಬಂದಿರೋ ಅಂಥದ್ದು $142.93 ಬಂದಿರೋ ಅಂಥದ್ದು. ಅದು ಯಾವಾಗ ಬಂತು ಅಂದರೆ ಮಾರ್ಚ್ 23ಗೆ ನನಗೆ ಇಷ್ಟು ಅಮೌಂಟು ಬಂದಿರೋ ಅಂಥದ್ದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, $13,203.56 ಬಂದಿರೋ ಅಂಥದ್ದು. ಅಲ್ಲಿ ಕೆಳಗಡೆ $142.93 ಅಂತ ತೋರಿಸ್ತಾ ಇದೆ ನೋಡಿ, USD. ಸೊ ಹಾಗಾಗಿ ಇಂಡಿಯನ್ ಕರೆನ್ಸಿಗೆ $13,203.56 ಬಂದಿರೋ ಅಂಥದ್ದು. ನೋಡ್ಕೊಂಡು ಬಂದ್ರಲ್ಲ ಎಷ್ಟು ಬಂದಿದೆ ಅಂತ. ಹೌದು, ನನಗೆ ಬಂದಿರೋ ಅಂಥದ್ದು ಡಾಲರ್ ಲೆಕ್ಕದಲ್ಲಿ $142.93 ಬಂದಿರೋ ಅಂಥದ್ದು. ಅದನ್ನು ಇಂಡಿಯನ್ ಕರೆನ್ಸಿಗೆ ಕನ್ವರ್ಟ್ ಮಾಡಿದ್ರೆ $13,203.56 ಬಂದಿರೋ ಅಂಥದ್ದು. ನಿಮಗೆ ಪ್ರೂಫ್ ಸಮೇತ ತೋರಿಸಿದ್ದೀನಿ ಯಾವುದೇ ರೀತಿಯಾದಂತಹ. ನೀವು ಇಷ್ಟೇನ ಬಂದಿರೋದು ಅಂತ ಅಂದ್ರೂ ಕೂಡ ನನಗೆ ಬೇಜಾರಿಲ್ಲ. ಮತ್ತೆ ಇದು ನಿಜವಾಗ್ಲೂ ಇಷ್ಟು ಬಂದಿದೆಯಾ ಅಂತ ಅಂದ್ರೂ ಕೂಡ ನನಗೆ ಬೇಜಾರಿಲ್ಲ. ಬಟ್ ಬಂದಿರೋ ಅಂಥದ್ದನ್ನ ನಿಮಗೆ ತೋರಿಸಿದ್ದೀನಿ ಎಷ್ಟು ಬಂದಿದೆ ಅಂತ ವಿತ್ ಪ್ರೂಫ್ನಲ್ಲಿ. ಮತ್ತೆ ನಾನು ಈ ಸಲಿನೂ ಬರುತ್ತೆ ಅಂತ ಅನ್ಕೊಂಡಿರಲ್ಲ. ಕೋಟಕ್ ಮಹೇಂದ್ರ ಬ್ಯಾಂಕಲ್ಲಿ ಆಲ್ರೆಡಿ ಒಂದ್ಸಲ ಫೇಲ್ ಆಗಿತ್ತಲ್ಲ, ಸೊ ಹಾಗಾಗಿ ಇಷ್ಟು ಬರುತ್ತಾ ಅಂತ ಅನ್ಕೊಂಡಿರಲಿಲ್ಲ. ಸೊ ದೇವ್ರ ದಯೆಯಿಂದ ಇಷ್ಟು ಬಂದಿದೆ. ಅಂದ್ರೆ ಇದು ನಾನು ಶ್ರಮ ಪಟ್ಟಿದ್ದು ಅನ್ನೋದಕ್ಕಿಂತ ನನ್ನ ಶ್ರಮಕ್ಕೆ ನನ್ನ ವೀಕ್ಷಕರು, ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ನೀವು ಕೊಟ್ಟಂತಹ ಒಂದು ಪ್ರೀತಿಯ ಕಾಣಿಕೆ ಅಂತಾನೆ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನೆಕ್ಸ್ಟ್ ಇದೇ ರೀತಿ ನನ್ನ ಪ್ರೆಗ್ನೆನ್ಸಿ ಲಾಗ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಕಳೆದ ವಿಡಿಯೋದಲ್ಲಿ ನನ್ನ ಪ್ರೆಗ್ನೆನ್ಸಿ ಲಾಗ್ನು ಕೂಡ ಅಪ್ಲೋಡ್ ಮಾಡಿದ್ದೆ, ಯಾವ ರೀತಿ ಎಲ್ಲ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ಕೂಡ ನಿಮ್ಗೆ ವಿಡಿಯೋಗಳು ಬರ್ತಾ ಇರುತ್ತೆ. ನನ್ನ ಮಗನ್ನ ಕೇಳಿದ್ರೆ ನೀವು ನಿಮ್ ಮಗನ್ನ ತೋರಿಸಿ ಮೇಡಮ್ ಅಂತ. ಇವನೇ ನನ್ನ ಮಗ. ನಿನ್ನ ಹೆಸರೇನು? ಯಶಸ್. ಅಮ್ಮನ ಹೆಸರು ದೀಪಿಕಾ. ಅಪ್ಪನ ಹೆಸರು ಕೃಷ್ಣೇಗೌಡ. ನೋಡಿ, ಎಲ್ಲ ಗೊತ್ತು. ಅವ್ನು ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದ್ದಾನೆ. ಬಟ್ ನಾವು ಈ ರೀತಿ ಬೆಲ್ಟ್ನು ಕೂಡ ಹಾಕ್ತಾ ಇದೀವಿ ಅವನಿಗೆ. ಅಮ್ಮ ಎಲ್ಲ ಬೆಲ್ಟ್ ತೋರ್ಸು. ಕಾಣಿಸ್ತಾ ಇಲ್ಲ ನಿಮ್ಗೆ? ನೋಡಿ, ಕಾಲ್ ನೀಡಮ್ಮ ಮುಂದಕ್ಕೆ. ಈ ರೀತಿ ಬೆಲ್ಟ್ ಹಾಕ್ತಾ ಇದೀವಿ ಅವನಿಗೆ. ಪಾಪ ಅವನಿಗೆ ನಡೆಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಅವನಿಗೆ ಎಷ್ಟು ಭಾರ ಇದೆ ಅಂದ್ರೆ ಏನಪ್ಪ, ಕಣ್ಣೀರು ಬರ್ತೈತಾ? ಯಾಕಪ್ಪ ಸೆಕೆ ಒರ್ಸ್ಕೊಳ್ಳಿ. ಪಾಪ ಅವನಿಗೆ ನಡೆಯೋದಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈ ಕಾಲ್ ಬೆಲ್ಟ್ ತುಂಬಾ ಅಂದ್ರೆ ತುಂಬಾ ವಜನ್ ಇದೆ. ಏನು ಮಾಡಕ್ಕಾಗಲ್ಲ. ಅವ್ನ ಕಾಲ್ ಸರಿ ಹೋಗ್ಲಿ ಅಂತ ನಾವು ಅವನು ಈ ಬೆಲ್ಟ್ ಹಾಕ್ಲಿಲ್ಲ ಅಂದ್ರೆ ಚೆನ್ನಾಗಿ ನಡೀತಾನೆ ಅಂದ್ರೆ ಲಾಕ್ ಮಾಡಲ್ಲ, ಇಂಡಿವಿಜುವಲ್ ಆಗಿ ನಡೀತಾನೆ. ಆದ್ರೆ ಈ ಕಾಲ್ ಬೆಲ್ಟ್ ಹಾಕಿರೋ ಉದ್ದೇಶ ಅವನು ಲಾಕ್ ಮಾಡ್ದೇನೆ ಹಿಂಗ್ ನಡೀತಾನಲ್ಲ, ಹಿಂಗ್ ಸ್ಟ್ರೈಟ್ ಹಿಂಗೆ ಲಾಕ್ ಮಾಡಿ ಮಂಡಿನ ಲಾಕ್ ಮಾಡಿ ನಡಿಲಿ ಅನ್ನೋದಕ್ಕೋಸ್ಕರ ನಾವು ಈ ಬೆಲ್ಟ್ ಹಾಕ್ಸಿರೋದು. ತುಂಬಾ ವಜನ್ ಐತೆ ಬೆಲ್ಟ್. ಅದನ್ನ ಹಾಕ್ಬೇಕಾದ್ರೆ ನಮ್ಗೆ ಕಣ್ಣೆಲ್ಲ ನೀರ್ ಬರುತ್ತೆ. ಬಟ್ ಏನ್ ಮಾಡೋದು, ಅವ್ನ ಕಾಲ್ ಸರಿ ಹೋಗ್ಬೇಕಲ್ವಾ. ಸೊ ಹಾಗಾಗಿ ನಾವು ಈ ಬೆಲ್ಟ್ ನ ಹಾಕ್ಸಿರೋ ಅಂತದ್ದು. ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಡೈಲಿ ಲಾಗು, ಮತ್ತೆ ನಾನು ಈ ಪ್ರೆಗ್ನೆನ್ಸಿನಲ್ಲೂ ಕೂಡ ಯಾವ ರೀತಿ ಸೇವಿಂಗ್ ನ ಮಾಡ್ತಾ ಇದ್ದೀನಿ ಅನ್ನೋಂಥದ್ದನ್ನ ನನ್ನ ಜರ್ನಿನಲ್ಲಿ ನಿಮ್ಗೆ ಹೇಳ್ಕೊಳ್ತಾ ಹೋಗ್ತಾ ಇರ್ತೀನಿ. ನಾನು
ಏನಕ್ಕೆ ದುಡ್ಡಿನಲ್ಲಿ ಸಫರ್ ಪಡೋದಿಲ್ಲ, ಮನಿನಲ್ಲಿ ಸಫರ್ ಪಡೋಲ್ಲ ಅಂತ ಅಂದ್ರೆ, ನಂದೇ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದೀನಿ, ನಾನು ಇದೇ ರೀತಿ ಇರಬೇಕು ಅಂತ. ಅದು ಅಲ್ದೇನೆ ಇದು ಅನ್ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಲ್ಲ, ಪ್ಲಾನ್ಡ್ ಪ್ರೆಗ್ನೆನ್ಸಿ. ನಾನು ಪ್ರೆಗ್ನೆನ್ಸಿ ಆದಾಗ ಯಾವ ರೀತಿ ಇರಬೇಕು, ಎಷ್ಟು ಯಾವುದಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋಂಥದ್ದನ್ನೆಲ್ಲ ನನ್ನ ಮೈಂಡಲ್ಲಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ನಾನು ಮುಂದುವರಿಯೋಂಥದ್ದು. ಸೊ ಹಾಗಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ಕೊಡ್ತೀನಿ. ಜೊತೆಗೆ ಫೈನಾನ್ಷಿಯಲ್ ಟಿಪ್ಸ್ ಕೂಡ ಇರುತ್ತೆ. ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.